ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿಕನ್ ಚಿಂತಾಮಣಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಅಡುಗೆ ಮಾಡ್ತಾನೆ ಹೇಳ್ತೀನಿ, ನೀವು ಆಗಲೇ ನೋಟ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆದಷ್ಟು ಚಿಕ್ಕ ಈರುಳ್ಳಿನೇ ಬಳಸಿ, ತುಂಬ ಟೇಸ್ಟಾಗಿರುತ್ತೆ. ನಾನೊಂದು ಇಡೀ ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ತೊಗೊಬಿಟ್ಟು ಅದರೊಳಗಿರೋ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಬರೀ ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊಬೇಕು. 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಂದು ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ನೀವು ಟ್ರೈ ಮಾಡಿ ತೋಡ್ತೀರಾ. ರಸಮ್ ಜೊತೆಗೆ, ಸಾಂಬಾರು ಜೊತೆಗೆಲ್ಲ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಇಡೀ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಿಂಪಲ್ ಮಸಾಲಾನೇ ಫ್ರೆಂಡ್ಸ್, ಏನು ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ. ಅದ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಹಸಿ ವಾಸನೆ ಹೋಗೋ ತನಕ ಈ ಒಣಗಿದ ಮೆಣಸಿನ್ಕಾಯನ್ನು, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಬಾಡಿಸ್ಕೊಳ್ಳೋಣ. ಲೈಟಾಗಿ ಬಾಡ್ತಾ ಇರಬೇಕಾದ್ರೆ ಒಂದು 3 ಎಸಳು ಬೆಳ್ಳುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಫ್ಲೇವರ್ಗೆ. ನಿಮಗೆ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಸ್ಕಿಪ್ ಮಾಡ್ಕೋಬೋದು, ನಿಮಗೆ ಇಷ್ಟ ಆಗಿಲ್ಲ ಅಂದರೆ. ಆದಷ್ಟು ರುಚಿ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಯಾವತ್ತು ನಾನ್ ವೆಜ್ಗೆ. ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಮಸಾಲ ನೋಟ್ ಮಾಡ್ಕೊಳ್ಳಿ. ಗರಂ ಮಸಾಲ, ಅರಿಶಿನ, ಉಪ್ಪು, ಧನಿಯಾ ಪೌಡರು, ಪೆಪ್ಪರ್ ಪೌಡರ್ ಅಷ್ಟೇ ಫ್ರೆಂಡ್ಸ್. ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನಾನು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. 1/4 kgಗೆ 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಿಷ್ಟು ಮಸಾಲಾನ ಎಣ್ಣೆಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸಿದ ಮೇಲೆ ಬೋನ್ಲೆಸ್ ಚಿಕನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ವಿತ್ ಬೋನ್ ಇರೋದು ನೀವು ಹಾಕ್ಕೊಬೋದು, ನಾನು ಬೋನ್ಲೆಸ್ಸಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂಚೂರು ನೀರು ಹಾಕಬಾರ್ದು, ಆವಾಗಲೇ ಟೇಸ್ಟ್ ಕೊಡುತ್ತೆ. ನಾಟಿ ಕೋಳಿ ಅಂದರೆ ನೀವು ಒಂದು ಸ್ವಲ್ಪ ನೀರು ಹಾಕಿ 4 ರಿಂದ 5 ವಿಸಿಲ್ ಬರೆಸ್ಬಿಟ್ಟು ಆಮೇಲೆ ಈ ಥರ ಇದೇ ಮೆಥಡಲ್ಲಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ ಮುಚ್ಚಿಬಿಟ್ಟು ಸಿಮ್ಮಲ್ಲೇ ಇಟ್ಟು ಡ್ರೈ ಮಾಡಿದ್ರೆ ಸಖತ್ತಾಗಿರೋ ಸೂಪರಾಗಿರೋ ಚಿಂತಾಮಣಿ ಚಿಕನ್ ಡ್ರೈ ರೋಸ್ಟ್ ರೆಡಿ ಆಗುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಆದಷ್ಟು ನನ್ನ ಚಾನಲನ್ನು ಇದೇ ಥರ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಇಷ್ಟು ದಿನ ನನಗೆ ವಿಡಿಯೋಗಳನ್ನ ಹಾಕೋಕ್ಕಾಗ್ತಿದ್ದಿಲ್ಲ. ಈಗ ನಾನು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನಲ್ಲಿ. ನೀವು ಸಹ ನಮ್ಮ ಚಾನಲನ್ನು ನೋಡಿ ಸಂತೋಷಪಡಿ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನಮ್ಮ ರೆಸಿಪೀಸ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ, ಬಾಯ್.